ಹಲೋ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲೀಷ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಯೂಸ್ಫುಲ್ ಸ್ಟ್ರಕ್ಚರನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದಂತ ನೋಡ್ತಾ ಹೋಗೋಣ. ಈ ಒಂದು ಕನ್ನಡ ವಾಕ್ಯಗಳು ನೋಡ್ತಾ ಹೋಗಿ. ನಾನು ನಿನ್ನನ್ನು ಎಲ್ಲೋ ನೋಡಿದ್ದೇನೆ ಎಂದು ತೋರುತ್ತದೆ. ನಾನು ನಿನ್ನನ್ನು ಎಲ್ಲೋ ನೋಡಿದ್ದೇನೆಂದು ತೋರುತ್ತದೆ. ಇಂದು ಮಳೆ ಬೀಳಲಿದೆ ಎಂದು ತೋರುತ್ತದೆ. ಇಂದು ಮಳೆ ಬೀಳಲಿದೆ ಎಂದು ತೋರುತ್ತದೆ. ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆಂದು ತೋರುತ್ತದೆ. ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆಂದು ತೋರುತ್ತದೆ. ಅವಳು ಸತ್ಯದ ಬಗ್ಗೆ ತಿಳಿದುಕೊಂಡಳು ಎಂದು ತೋರುತ್ತದೆ. ಅವಳು ಸತ್ಯದ ಬಗ್ಗೆ ತಿಳಿದುಕೊಂಡಳು ಎಂದು ತೋರುತ್ತದೆ. ಇಂತಹ ಒಂದು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವೊಂದು ಸ್ಟ್ರಕ್ಚರನ್ನು ಬಳಸಿ ನಾವು ಮಾತಾಡ್ಬೋದು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದಕ್ಕೆ ನಾವು ಬಳಸೋದು ಯಾವುದಂದರೆ ಇಟ್ ಸೀಮ್ಸ್ ಅಂತಕ್ಕಂಥದ್ದು ಬಳಸ್ತೇವೆ. ಇಲ್ಲಿ ಹೀಗೆ ತೋರುತ್ತದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್, ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ. ಮೊದಲನೇದು, ನಾನು ನಿನ್ನನ್ನು ಎಲ್ಲೋ ನೋಡಿದ್ದೇನೆ ಎಂದು ತೋರುತ್ತದೆ. ನಾನು ನಿನ್ನನ್ನು ಎಲ್ಲೋ ನೋಡಿದ್ದೇನೆಂದು ತೋರುತ್ತದೆ. ಇಟ್ ಸೀಮ್ಸ್ ಐ ಹ್ಯಾವ್ ಸೀನ್ ಯು ಸಮ್ವೇರ್. ಇಟ್ ಸೀಮ್ಸ್ ಐ ಹ್ಯಾವ್ ಸೀನ್ ಯು ಸಮ್ವೇರ್. ಎರಡನೇದು, ಇಂದು ಮಳೆ ಬೀಳಲಿದೆ ಎಂದು ತೋರುತ್ತದೆ. ಇಂದು ಮಳೆ ಬೀಳಲಿದೆ ಎಂದು ತೋರುತ್ತದೆ. ಇಟ್ ಸೀಮ್ಸ್ ಇಟ್ ವಿಲ್ ರೈನ್ ಟುಡೇ. ಇಟ್ ಸೀಮ್ಸ್ ಇಟ್ ವಿಲ್ ರೈನ್ ಟುಡೇ. ಮೂರನೇ ನೋಡಿ, ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆಂದು ತೋರುತ್ತದೆ. ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆಂದು ತೋರುತ್ತದೆ. ಇಟ್ ಸೀಮ್ಸ್ ಹಿ ಈಸ್ ಬ್ಯುಸಿ ವಿತ್ ಹೀಸ್ ವರ್ಕ್. ಇಟ್ ಸೀಮ್ಸ್ ಹಿ ಈಸ್ ಬ್ಯುಸಿ ವಿತ್ ವರ್ಕ್. ನಾಲ್ಕನೇ ನೋಡಿ, ಅವಳು ಸತ್ಯದ ಬಗ್ಗೆ ತಿಳಿದುಕೊಂಡಳು ಎಂದು ತೋರುತ್ತದೆ. ಅವಳು ಸತ್ಯದ ಬಗ್ಗೆ ತಿಳಿದುಕೊಂಡಳು ಎಂದು ತೋರುತ್ತದೆ. ಇಟ್ ಸೀಮ್ಸ್ ಶಿ ಕೇಮ್ ಟು ನೋ ಅಬೌಟ್ ದ ಟ್ರುತ್. ಇಟ್ ಸೀಮ್ಸ್ ಶಿ ಕೇಮ್ ಟು ನೋ ಅಬೌಟ್ ದ ಟ್ರುತ್. ಓಕೆನಾ? ನಿಮಗೆ ಈ ಒಂದು ಪ್ರಾಕ್ಟೀಸ್ಗೋಸ್ಕರ ನಿಮಗೊಂದು ವಾಕ್ಯ ಕೊಡ್ತೇನೆ ಕನ್ನಡದಲ್ಲಿ. ಅದನ್ನು ಇಂಗ್ಲೀಷ್ನಲ್ಲಿ ನೀವೇನು ಮಾಡಿ ತರ್ಜುಮೆ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ನೋಡಿ, ಅವನು ಆದಿವಾರ ಬರುವನೆಂದು ತೋರುತ್ತದೆ. ಅವನು ಆದಿವಾರ ಬರುವನೆಂದು ತೋರುತ್ತದೆ. ಸರಿ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.